ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಡರ್ಮಾಡ್ಯೂ ಡೈಪರ್ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಕಿಡ್ಸ್ಗೆ ನಾವು ಡೈಪರ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಔಟ್ಸೈಡ್ ಹೋಗಬೇಕು ಅಂದರೆ ನೈಟ್ ಹೊತ್ತು ನಿದ್ದೆ ಮಾಡಿಸೋದಕ್ಕೆ ಎಲ್ಲದಕ್ಕೂ ಡೈಪರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ. ಬಟ್ ಆ ಡೈಪರ್ಸಿಂದ ತೇವ ಜಾಸ್ತಿಯಾಗಿ ಮಕ್ಕಳಿಗೆ ಇಚ್ಚಸ್ಸು, ರ್ಯಾಷಸ್ಸು, ಅವರ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಒಂಥರ ಕೊಳ್ತೋಗಿರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ದೆನ್ ರೆಡ್ಡಿಶ್ ಆಗ್ತಾ ಇರುತ್ತೆ. ಅದರಿಂದ ನಾವು ಮಕ್ಕಳಿಗೆ ಬರೀ ಡೈಪರ್ಸ್ನ ಮಾತ್ರ ಹಾಕಬಾರ್ದು. ಸೊ ಅದ್ರ ಜೊತೆಗೆ ಡೈಪರ್ಸ್ ಹಾಕೋಕ್ಕೆ ಮುಂಚೆ ಈ ಡರ್ಮಾಡ್ಯೂ ಡೈಪರ್ ಕ್ರೀಮ್ನ ಯೂಸ್ ಮಾಡಬೇಕು. ಇದು ಯಾವ ಥರ ಯೂಸ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ಡರ್ಮಾಡ್ಯೂ ಡೈಪರ್ ಕ್ರೀಮ್ ಅಂತ. ಸೊ ಇದ್ರ ಕಾಸ್ಟ್ ಬಂದು 142 ರುಪೀಸ್ ಇದೆ. ದೆನ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ಕೊಟ್ಟಿರ್ತಾರೆ. ದೆನ್ ಇದು ಬಂದು ಯಾವ ಥರ ಯೂಸ್ ಮಾಡೋದು ಅಂತ ಇಲ್ಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ಫಸ್ಟ್ ಇನ್ಸ್ಟ್ರಕ್ಷನ್ ಬಂದು ಬೇಬಿಗೆ ಇನ್ ಕೇಸ್ ನೀವು ಮುಂಚೆನೇ ಏನಾದರೂ ಡೈಪರ್ ಹಾಕಿದರೆ ಅದು ವೆಟ್ ಆಗಿದ್ದರೆ ಸೊ ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ಇದು ಬೇಬಿ ಪ್ರೈವೇಟ್ ಪಾರ್ಟ್ನ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ವೈಪ್ಸಿಂದ ಕ್ಲೀನ್ ಮಾಡ್ಕೋಬೇಕು. ದೆನ್ 2 ಮಿನಿಟ್ಸ್ ಡ್ರೈನ್ ಆಗೋಕ್ಕೆ ಬಿಡಬೇಕು. ಥರ್ಡ್ ಸ್ಟೆಪ್ ಇದು ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಬೇಬಿ ಡರ್ಮಾಡ್ಯೂ ಕ್ರೀಮ್ ತಗೊಂಡು ಬೇಬಿ ಪ್ರೈವೇಟ್ ಪಾರ್ಟ್ ಇರುತ್ತೆ ಅಲ್ವಾ, ಅಲ್ಲಿ ಸೈಡ್ಸಲ್ಲಿ ಹಚ್ಚಬೇಕು. ಮತ್ತು ಇಲ್ಲಿದೆ ಅಲ್ವಾ, ಈ ಥರ ಹಚ್ಚಬೇಕು. ಈ ಥರ ಪ್ಯಾಂಪರ್ಸ್ನ ಹಾಕಬೇಕು. ಸೊ ಇದರಿಂದ ಬೇಬಿಗೆ ಯಾವುದೇ ಥರ ರ್ಯಾಷಸ್ ಬರ್ದಿರಾ ಕಂಟ್ರೋಲ್ ಮಾಡುತ್ತೆ. ನನ್ನ ಬೇಬಿಗೂ ಹಾಗೇ ಫಸ್ಟು ಡೈಪರ್ ಹಾಕೋದ್ರಿಂದ ತುಂಬ ರ್ಯಾಷಸ್ಸು, ರೆಡ್ಡಿಶ್ ಬರ್ತಿತ್ತು. ಪಾಪ ಮಕ್ಕಳಲ್ವಾ, ಅಳ್ತಾ ಇರ್ತಾರೆ. ಅವರು ಏನರಿಂದ ಅಳ್ತಿರ್ತಾರೆ ಅಂತ ನಮಗೆ ತಿಳ್ಕೊಳಕ್ಕೂ ಆಗಲ್ಲ. ಸೊ ಆಗಿರುವಾಗ ನಾವು ಡೈಪರ್ ಚೆಕ್ ಮಾಡ್ತೀವಿ, ಡೈಪರ್ ಒದ್ದೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ. ಡೈಪರ್ ಒದ್ದೆ ಆಗಿದ್ದರೆ ನಾವು ತೆಗ್ದಾಕ್ತೀವಿ. ಬಟ್ ಅಲ್ಲಾಗಿರೋ ರ್ಯಾಷಸ್ಸು, ರೆಡ್ಡಿಶ್ ಅದೆಲ್ಲ ನಮಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ಅಷ್ಟು ಅರ್ಥ ಆಗಲ್ಲ. ಸೊ ಅದರಿಂದ ಬೇಬಿನೂ ಹೇಳ್ಕೊಳಕ್ಕಾಗಲ್ಲ. ಸೊ ಆವಾಗ ಈ ಡೈಪರ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಬೇಬಿಗೆ ರೆಡ್ಡಿಶು, ರ್ಯಾಷಸ್ಸು ಆ ಥರ ಏನೂ ಆಗಲ್ಲ. ಇಚ್ಚಿಂಗ್ ಕೂಡ ಏನೂ ಆಗಲ್ಲ. ಬೇಬಿ ಆರಾಮಾಗಿ ಸ್ಲೀಪ್ ಮಾಡುತ್ತೆ. ದೆನ್ ಔಟ್ಸೈಡ್ ಹೋಗೋವಾಗೂ ಅಷ್ಟೇ. ಇದು ನೋಡಿ, ಇದು ಡರ್ಮಾಡ್ಯೂದು. ಆರಾಮಾಗಿ ನಾವು ಟ್ರಾವೆಲ್ ಸಹ ಮಾಡ್ಬೋದು. ಔಟ್ಸೈಡ್ ಹೋಗೋವಾಗ ಡೈಪರ್ ಹಾಕೋಕ್ಕೆ ಮುಂಚೆ ಇದನ್ನು ಹಚ್ಚಿ ಡೈಪರ್ ಹಾಕಿ ಬೇಬಿನೂ ಆರಾಮಾಗಿರುತ್ತೆ. ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮ ಬೇಬಿಗೂ ರ್ಯಾಷಸ್ಸು, ರೆಡ್ಡಿಶು ಆ ಥರ ಏನೂ ಆಗ್ತಾ ಇಲ್ಲ. ಸೊ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ನೀವು ಯೂಸ್ ಮಾಡಿ ನೋಡಿ, ಖಂಡಿತ ಚೆನ್ನಾಗಿದೆ. ಇದೇ ಥರ ವೀಡಿಯೋಗಳಿಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ ಬರೋದಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಏನಂದರೆ, ನಾನು ಬೇಬಿ ಡೈಪರ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದು ನಾನು ಯಾಕಂದರೆ ನೈಟ್ ಹೊತ್ತು ಮಾತ್ರ ಡೈಪರ್ಸ್ ಯೂಸ್ ಮಾಡೋದು. ಸೊ ಬೆಳಗ್ಗೆ ಹೊತ್ತು ಡೈಪರ್ಸ್ ಯೂಸ್ ಮಾಡಲ್ಲ. ನಾನು ಮಾರ್ನಿಂಗ್ ಹೊತ್ತು ಬೇಬಿಗೆ ಏನು ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ವೀಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.